ನಮಸ್ಕಾರ ಸ್ನೇಹಿತರೆ, ಜ್ಞಾನಸುರಭಿ ಕನ್ನಡಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ತರಗತಿಯಲ್ಲಿ ವಿಶೇಷ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಏನಪ್ಪ ಅಂತಂದರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಶ್ಲೇಷಣೆಗೆ ಒಳಪಡಿಸೋಣ. ಸ್ನೇಹಿತರೆ, ಮೊದಲನೆಯದಾಗಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಬಿಡಿಸೋಣ. ನೋಡಿರಿ, ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1, ವಿಭವಾಂತರದ SI ಏಕಮಾನ ಯಾವುದು ಅಂತ ಕೇಳಿದರೆ ನಿಮ್ಮ ಆಯ್ಕೆ ಈ ರೀತಿಯಾಗಿದೆ. ಎ ವೋಲ್ಟು, ಬಿ ಆಂಪಿಯರು, ಸಿ ಕೂಲಮ್, ಡಿ ಓಮ್ ಮೀಟರ್. ಇಲ್ಲಿ ಸರಿಯಾದ ಉತ್ತರ ವೋಲ್ಟ್. ಇಲ್ಲಿ ಆಂಪಿಯರ್ ಅನ್ನುವಂಥದ್ದು ವಿದ್ಯುತ್ ಪ್ರವಾಹದ SI ಏಕಮಾನವಾಗಿದೆ. ಇಲ್ಲಿ ಮತ್ತೆ ಕೂಲಮ್ ಅನ್ನುವಂಥದ್ದು ವಿದ್ಯುತ್ ಆವೇಶದ SI ಏಕಮಾನವಾಗಿದೆ. ಓಮ್ ಮೀಟರ್ ಅನ್ನುವಂಥದ್ದು ರೋಧಶೀಲತೆಯ SI ಏಕಮಾನವಾಗಿದೆ. ಪ್ರಶ್ನೆ ಸಂಖ್ಯೆ 2, ಮಸೂರದ ಸಂಗಮ ದೂರದ ವಿಲೋಮವು. ಆಪ್ಷನ್ ಎ ಮಸೂರದ ಸಾಮರ್ಥ್ಯವಾಗಿದೆ, ಮಸೂರದ ವಕ್ರತಾ ತ್ರಿಜ್ಯವಾಗಿದೆ, ಮಸೂರ ಮತ್ತು ಪ್ರತಿಬಿಂಬಗಳ ಮೊತ್ತಕ್ಕೆ ಸಮ, ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಣ ವ್ಯತ್ಯಾಸಕ್ಕೆ ಸಮ. ಸರಿಯಾದ ಉತ್ತರ ಮಸೂರದ ಸಾಮರ್ಥ್ಯವಾಗಿದೆ. ನಾವು ಮಸೂರದ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ಮಾಡುವಾಗ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮವಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. P = 1/F. ಅಂದರೆ ನೋಡಿ ಸ್ನೇಹಿತರೆ, ಮಸೂರದ ಸಾಮರ್ಥ್ಯ ಹೆಚ್ಚಾದರೆ ಅದರ ಸಂಗಮ ದೂರ ಕಡಿಮೆಯಾಗುತ್ತದೆ. ಒಂದು ವೇಳೆ ಮಸೂರದ ಸಾಮರ್ಥ್ಯ ಕಡಿಮೆಯಾದರೆ ಸಂಗಮ ದೂರ ಏನಾಗ್ತದೆ? ಹೆಚ್ಚಾಗುತ್ತದೆ. 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 3, ವಿದ್ಯುತ್ ಮಂಡಲದಲ್ಲಿ ಬಳಸುವ ಈ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. ಫಸ್ಟ್ ಒನ್ ಶುಷ್ಕಕೋಶ, ಸೆಕೆಂಡ್ ಒನ್ ರಿಯೋಸ್ಟಾಟ್. ನೋಡಿ ಉತ್ತರ, ಈ ಚಿಹ್ನೆಗಳು ಈ ರೀತಿಯಾಗಿದ್ದಾವೆ, ನೀವು ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೋಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ N ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ಉತ್ತರ ಇಲ್ಲ, ಆಕರ್ಷಿಸುವುದಿಲ್ಲ, ಬದಲಾಗಿ ವಿಕರ್ಷಿಸುತ್ತದೆ. ಏಕೆಂದರೆ ಸ್ವಿಚ್ಚನ್ನು ಮುಚ್ಚಿದಾಗ ಸೋಲೆನಾಯ್ಡ್ನ ಬಿ ತುದಿಯು ಉತ್ತರ ಧ್ರುವದಂತೆ ವರ್ತಿಸುತ್ತದೆ. ಆದ್ದರಿಂದ ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 5, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ, ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಾರದಂತೆ ತಡೆಯುವುದು. ವಿದ್ಯುತ್ ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು. ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿರಬಾರದು. ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸುವುದು. ಪ್ರಶ್ನೆ ಸಂಖ್ಯೆ 6, ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಉತ್ತರ, ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ ಅಥವಾ ವಾಹಕದ ದಪ್ಪ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ. ಪ್ರಶ್ನೆ ಸಂಖ್ಯೆ 7, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ. ಉತ್ತರ, ಕೋನ HGF. ಕೋನ
HGF ಅನ್ನುವಂಥದ್ದು ಇಲ್ಲಿ ದಿಕ್ಪಲಟ ಕೋನವಾಗಿದೆ. ಅದರ ಮೌಲ್ಯ 38 ಡಿಗ್ರಿಯಾಗಿದೆ. 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 8A. ಸಮೀಪ ದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? B. ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು? ಉತ್ತರ ನೋಡಿ. ಸಮೀಪ ದೃಷ್ಟಿ ಕಣ್ಣಿನ ಲಕ್ಷಣಗಳು: ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರುವುದು, ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುತ್ತದೆ, ಮತ್ತು ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಸೂಕ್ತ ನಿಮ್ನ ಮಸರವನ್ನು ಬಳಸುವ ಮೂಲಕ ಈ ದೋಷವನ್ನು ಸರಿಪಡಿಸಬಹುದು. B. ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎನ್ನುವರು. ಪ್ರಶ್ನೆ ಸಂಖ್ಯೆ 9. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ನಿಮಗೆ ಆಲ್ರೆಡಿ ನಾವು ಇಂದಿನ ತರಗತಿಯಲ್ಲಿ ಉತ್ತರವನ್ನು ನೀಡಿದ್ದೇವೆ. ಉತ್ತರ: ಒಂದು ಬಿಳಿ ಕಾಗದವನ್ನು ಹಲಗೆಯ ಮೇಲೆ ಜೋಡಿಸಿ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿ. ದಂಡಕಾಂತದ ಉತ್ತರ ಧ್ರುವದ ಹತ್ತಿರ ದಿಕ್ಸೂಚಿಯನ್ನು ಇರಿಸಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಅಯಸ್ಕಾಂತದ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ದಿಕ್ಕಿನಲ್ಲಿ ಕಾಗದದ ಮೇಲೆ ಚುಕ್ಕೆ ಗುರುತು ಹಾಕಿ. ದಿಕ್ಸೂಚಿಯ ದಕ್ಷಿಣ ಧ್ರುವವು ಚುಕ್ಕೆಯನ್ನು ಸೂಚಿಸುವ ಸ್ಥಳದಲ್ಲಿ ಇರಿಸಬೇಕು. ಕಾಗದದ ಮೇಲೆ ದಿಕ್ಸೂಚಿಯ ಉತ್ತರ ಧ್ರುವವು ಸೂಚಿಸಿದ ಹೊಸ ದಿಕ್ಕಿನಲ್ಲಿ ಚುಕ್ಕೆ ಗುರುತು ಹಾಕಿ. ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪುನರಾವರ್ತಿಸಿ. ಈ ಎಲ್ಲ ಚುಕ್ಕಿಗಳು ಸೇರಿಕೊಂಡರೆ ನಾವು ಬಾರ್ ಮ್ಯಾಗ್ನೆಟ್ನ ಕಾಂತೀಯ ಬಲರೇಖೆಗಳನ್ನು ಪಡೆಯುತ್ತೇವೆ. ಈ 9ನೇ ಪ್ರಶ್ನೆಗೆ ಅಥವಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿ. ಈ ಒಂದು ಪ್ರಶ್ನೆಗೂ ಸಹಿತ ನಾವು ಈ ಕಳೆದ ತರಗತಿಯಲ್ಲಿ ಉತ್ತರವನ್ನು ನೀಡಿದ್ದೇವೆ. ಆದರೂ ಸಹಿತ ಇಲ್ಲಿ ಒಂದು ಸಹಿತ ತಿಳಿದುಕೊಳ್ಳೋಣ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇರುವಂತೆ ಇರಿಸಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸಂಪರ್ಕಿಸಬೇಕು. ಸರಣಿ ಜೋಡಣೆಯಲ್ಲಿ ಜೋಡಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ. ಪ್ರಶ್ನೆ ಸಂಖ್ಯೆ 10. ನಿಮ್ನ ದರ್ಪಣದ ಮುಂದೆ C ಯಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ಉತ್ತರ ನೋಡಿರಿ. ಚಿತ್ರ ಈ ರೀತಿಯಾಗೈತಿ, ನೀವು ಗಮನಿಸಬೇಕು. ಚಿತ್ರವನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಬಿಂಬದ ಸ್ಥಾನ F ಮತ್ತು Cಗಳ ನಡುವೆ ಮೂಡುತ್ತದೆ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾಗಿರುತ್ತದೆ ಮತ್ತು ಗಾತ್ರ ಚಿಕ್ಕದಾಗಿರುತ್ತದೆ. 4 ಅಂಕದ ಪ್ರಶ್ನೆಗಳು.
ಪ್ರಶ್ನೆ ಸಂಖ್ಯೆ 11 ಎ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ವಿದ್ಯುತ್ ಸಾಧನಗಳು, ಸಾಮರ್ಥ್ಯ, ಬಳಕೆಯಾದ ಕಾಲ. ಟಿವಿ ಅದರ ಸಾಮರ್ಥ್ಯ 250 ವ್ಯಾಟ್ ಇದೆ, ಅದು 4 ಗಂಟೆಗಳ ಕಾಲ ಬಳಕೆಯಾಗಿದೆ. ಟೋಸ್ಟರು 1200 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ, ಅದು 1 ಗಂಟೆ ಕಾಲ ಬಳಕೆಯಾಗಿದೆ. ಬಿ. 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಈ ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರ ಮೊದಲನೇದಾಗಿ ನಾವು ಮೇಲಿನ 11 ಎ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಟಿವಿ ಬಳಸಿದ ಒಟ್ಟು ಶಕ್ತಿ PT. ಸಾಮರ್ಥ್ಯ ಇಂಟು ಕಾಲ ಸಾಮರ್ಥ್ಯ, ಟಿವಿಯ ಸಾಮರ್ಥ್ಯ 250 ವ್ಯಾಟ್ ಇದೆ, ಇಂಟು ಬಳಕೆಯಾದ ಕಾಲ 4 ಗಂಟೆ. 250 ಇಂಟು 4 1000 ವ್ಯಾಟ್ ಪರ್ ಅವರ್ ಆಗುತ್ತದೆ. ಇದನ್ನು ನಾವು ಕಿಲೋವ್ಯಾಟ್ಗೆ ಪರಿವರ್ತಿಸಿದಾಗ 1 ಕಿಲೋ ವ್ಯಾಟ್ ಪರ್ ಅವರ್ ಆಗುತ್ತದೆ. ಟಿವಿಯ ಬಳಸಿದ ಒಟ್ಟು ಶಕ್ತಿ 1 ಕಿಲೋ ವ್ಯಾಟ್ ಪರ್ ಅವರ್. ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ PT ಟೋಸ್ಟರ್ನ ಸಾಮರ್ಥ್ಯ 1200 ವ್ಯಾಟ್ ಇದೆ, ಇಂಟು ಬಳಕೆಯಾದ ಗಂಟೆ 1 ಗಂಟೆ ಬಳಕೆಯಾಗಿದೆ. 1 ಇಂಟು 1200 ವ್ಯಾಟ್ ಪರ್ ಅವರ್. ಇದನ್ನು ಕಿಲೋವ್ಯಾಟ್ಗೆ ಪರಿವರ್ತಿಸಿದಾಗ 1.2 ಕಿಲೋ ವ್ಯಾಟ್ ಪರ್ ಅವರ್ ಆಗುತ್ತದೆ. ಆದ್ದರಿಂದ ಟೋಸ್ಟರು ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ. ಪ್ರಶ್ನೆ ಸಂಖ್ಯೆ 11 ಬಿ ನೋಡ್ರಿ. R1 2 ಓಮ್, R2 4 ಓಮ್, RP1 RP1 ಅಂದರೆ RP ಪ್ಯಾರಲಲ್ ಅಂದರೆ ಸರಣಿ ಜೋಡಣೆಯಲ್ಲಿ ನಾವು ಕಂಡುಹಿಡಬೇಕಾಗಿದೆ. ಸರಣಿ 1/RP1 ಸರಣಿ ಅಲ್ಲ, ಸಮಾಂತರ ಜೋಡಣೆಯಲ್ಲಿ ಪ್ಯಾರಲಲ್. 1/RP1 1/R1 + 1/R2. 1/R1 ಅಂದರೆ 2 ಓಮ್ ಇದೆ, ಪ್ಲಸ್ 1/R2 ಅಂದರೆ 4 ಓಮ್ ಆಗಿದೆ. 1/RP1 ನಾವು 4 ಮತ್ತು 2ರ ಲಸವನ್ನು ತೆಗೆದುಕೊಂಡಾಗ 4 ಆಗುತ್ತದೆ. 2 2 4, 4 1 4, 2 + 1 / 4 ಆಗುತ್ತದೆ. 1/RP1 3/4, 3/4. ಇದನ್ನು ವ್ಯುತ್ಕ್ರಮಗೊಳಿಸಿದಾಗ 4/3 1.33 ಓಮ್ ಆಗುತ್ತದೆ. ಈಗ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ನಾವು ಕಂಡುಹಿಡಬೇಕು. 1/RP2 1/R1 + 1/R2 1/R1 ಅಂದರೆ 2 + 1/R2 ಅಂದರೆ 6 ಓಮ್ ಇದೆ. 2 ಮತ್ತು 6ರ ಲಸಹ 6 ಆಗುತ್ತದೆ. 2 3 6, 6 1 6, 3 + 1/6. 1/RP2 4/6. ಇದನ್ನು ವ್ಯುತ್ಕ್ರಮಗೊಳಿಸಿದಾಗ 6/4. 1/RP2 1.5 ಓಮ್ ಆಗುತ್ತದೆ. ಈ ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸ 1.5 ಓಮ್ ಮೈನಸ್ 1.33 ಓಮ್ 0.17 ಓಮ್
ಆಗುತ್ತದೆ. ಈ ಒಂದು ಪ್ರಶ್ನೆಗೆ ಅಥವಾ ಅನ್ನುವಂಥ ಪ್ರಶ್ನೆ ಒಂದಿದೆ ನೋಡ್ರಿ. 11 ಎ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಪರ್ ಅವರ್ಗೆ ರು 4ರಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ಬಿ 880 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ಒಂದು ಫ್ಯಾನನ್ನು 220 ವೋಲ್ಟ್ ವಿಭವಾಂತರದ ಮೂಲಕ್ಕೆ ಸಂಪರ್ಕಿಸಲಾಗಿದೆ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಈಗ ಮೊದಲನೇದಾಗಿ ನಾವು ಎ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. 30 ದಿನಗಳಲ್ಲಿ ಬ್ರೆಡ್ ಟೋಸ್ಟರ್ ಬಳಸಿದ ಒಟ್ಟು ಶಕ್ತಿ = 350 ವ್ಯಾಟ್ ಇಂಟು 6 ಗಂಟೆ ಇಂಟು 30 ದಿನಗಳು. 63,000 ವ್ಯಾಟ್ ಪರ್ ಅವರ್ ಆಗುತ್ತದೆ. ಅದನ್ನು ಕಿಲೋ ವ್ಯಾಟ್ಗೆ ಪರಿವರ್ತಿಸಿದಾಗ 63 ಕಿಲೋ ವ್ಯಾಟ್ ಪರ್ ಅವರ್ ಆಗುತ್ತದೆ. 30 ದಿನಗಳಲ್ಲಿ ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ = 250 ವ್ಯಾಟ್ ಇಂಟು 4 ಇಂಟು 30 ದಿನಗಳು. ಇದನ್ನು ನಾವು ಇಂಟು ಮಾಡಿದಾಗ 30,000 ವ್ಯಾಟ್ ಪರ್ ಅವರ್ ಆಗುತ್ತದೆ. ಅದನ್ನು ಕಿಲೋ ವ್ಯಾಟ್ಗೆ ಪರಿವರ್ತಿಸಿದಾಗ 30 ಕಿಲೋ ವ್ಯಾಟ್ ಪರ್ ಅವರ್ ಆಗುತ್ತದೆ. ಬ್ರೆಡ್ ಟೋಸ್ಟರ್ ಮತ್ತು ಇಸ್ತ್ರಿ ಪೆಟ್ಟಿಗೆ ಬಳಸಿದ ಒಟ್ಟು ಶಕ್ತಿ 63 ಕಿಲೋ ವ್ಯಾಟ್ ಪ್ಲಸ್ 30 ಕಿಲೋ ವ್ಯಾಟ್ ಪರ್ ಅವರ್ = 93 ಕಿಲೋ ವ್ಯಾಟ್ ಪರ್ ಅವರ್. ಉಪಯೋಗಿಸಿದ ಒಟ್ಟು ಶಕ್ತಿಯ ಮೌಲ್ಯ = 93 ಇಂಟು 4 ರು = 372 ರೂಪಾಯಿಗಳು. ಬಿ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಪಿ = 880 ವ್ಯಾಟ್ ಇದೆ. ವಿ = 220 ವೋಲ್ಟ್ ಇದೆ. ಈಗ ನಾವು ಐ ಮತ್ತು ಆರನ್ನು ಕಂಡುಹಿಡಿಬೇಕು. ಪಿ = ವಿ ಇಂಟು ಐ. ಈಗ ನಾವು ಅದನ್ನು ಐ ಕಂಡುಹಿಡಬೇಕಾಗೈತೆ. ಐನ = ಈ ಕಡೆ ಕಳಿಸಿ ಪಿನ ಆ ಕಡೆ ಕಳಿಸಿದಾಗ ಐ = ಪಿ ಡಿವೈಡೆಡ್ ಬೈ ವಿ ಆಗುತ್ತದೆ. ಐ = ಪಿ ಅಂದರೆ 880 ಡಿವೈಡ್ ಬೈ ವಿ ಅಂತಂದರೆ 220 ವೋಲ್ಟು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 4 ಆಂಪಿಯರ್ ವಿದ್ಯುತ್ ಪ್ರವಾಹ ದೊರೆಯುತ್ತದೆ. ಈಗ ವಿ = ಐ ಇಂಟು ಆರ್ ಪ್ರಶ್ನೆ ಇದೆ. ಈಗ ನಾವು ಆರನ್ನು ಕಂಡುಹಿಡಬೇಕಾಗಿದೆ. ಆರನ್ನು ನ ಈ ಕಡೆ ಕಳಿಸಿ ವಿಯನ್ನು ಆ ಕಡೆ ಕಳಿಸಿದಾಗ ಆರ್ = ವಿ ಡಿವೈಡೆಡ್ ಬೈ ಐ ಆಗುತ್ತದೆ. ಆರ್ ವಿ ಅಂದರೆ 220 ವೋಲ್ಟ್ ಡಿವೈಡ್ ಬೈ ಐ ಅಂತಂದರೆ 4 ಆಂಪಿಯರ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಆರ್ = 55 ಓಮ್ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 12 ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಬಿ ಪೀನ ದರ್ಪಣ ಮತ್ತು ಪೀನ ಮಸೂರಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರ ಬೆಳಕಿನ ವಕ್ರೀಭವನದ ನಿಯಮಗಳು. 1ನೇ ನಿಯಮ ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ. 2ನೇ ನಿಯಮ ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. sin i ಡಿವೈಡೆಡ್ ಬೈ sin r = ಸ್ಥಿರಾಂಕವಾಗಿರುತ್ತದೆ. ಬಿ ಪೀನ ದರ್ಪಣ ಮತ್ತು ಪೀನ ಮಸೂರಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳು. ಮೊದಲನೇದು ಪೀನ ದರ್ಪಣ, ಪೀನ ಮಸೂರ. ಇದು ಬೆಳಕನ್ನು ಪ್ರತಿಫಲನಗೊಳಿಸುತ್ತದೆ. ಪೀನ ಮಸೂರವು ಬೆಳಕನ್ನು ವಕ್ರೀಭವನಗೊಳಿಸುತ್ತದೆ. ಪೀನ ದರ್ಪಣ ಬೆಳಕನ್ನು ವಿಕೇಂದ್ರೀಕರಿಸುತ್ತದೆ. ಪೀನ ಮಸೂರವು ಬೆಳಕನ್ನು ಕೇಂದ್ರೀಕರಿಸುತ್ತದೆ.
ಪೀನದರ್ಪಣ ಯಾವಾಗಲೂ ಮಿಥ್ಯೆ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ, ಆದರೆ ಪೀನ ಮೋಸರವು ಸಾಮಾನ್ಯವಾಗಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಇಷ್ಟು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿತ್ತು. ಮುಂದಿನ ತರಗತಿಯಲ್ಲಿ ನಾವು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸೋಣ.